Proton Learning ಗೆ ಸ್ವಾಗತ. Today we shall be discussing about environment and ecology. Climate change. Climate change. ಸೊ ಕ್ಲೈಮೇಟ್ ಚೇಂಜ್ ಅಂತ ಭಾಳ ಸತಿ ನ್ಯೂಸ್ದಾಗ ಬರಾಕತ್ತೈತಿ. ಈಗ ಸದ್ಯ ನೀವು ನೋಡ್ತಾ ಇರಬೇಕು, ನೀವು ಯಾವ ಊರಲ್ಲಿ ಇದ್ದೀರಿ, ಟೆಂಪ್ರೇಚರ್ ಸಿಕ್ಕಾಪಟ್ಟಿ ರೈಸ್ ಆಗಕತ್ತೈತಿ. ಅಟ್ ದ ಸೇಮ್ ಟೈಮ್ ಯಾವ ಏರಿಯಾದಾಗ ಜಾಸ್ತಿ ಮಳೆ ಆಗಕತ್ತೈತಿ ಆ ಏರಿಯಾದಾಗ ಜಾಸ್ತಿ ಮಳೆ ಆಗಕತ್ತೈತಿ, ಯಾವ ಏರಿಯಾದಾಗ ಜಾಸ್ತಿ ಬಿಸಿಲೈತಿ ಅಲ್ಲಿ ಟೆಂಪ್ರೇಚರ್ ಇನ್ನೂ ಏನಾಗಕತ್ತೈತಿ ಜಾಸ್ತಿ ಆಗಕತ್ತೈತಿ. ಸೊ ಇದು ಎದಕ್ಕೆ ಆಗಕತ್ತೈತಿ ಅಂದ್ರೆ ಒಂದು ಫಿನಾಮಿನ ಆಗಕತ್ತೈತಿ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಕ್ಲೈಮೇಟ್ ಚೇಂಜ್. ಈ ಕ್ಲೈಮೇಟ್ ಚೇಂಜ್ ಬೇಸಿಕಲಿ ಎದಕ್ಕೆ ಆಗತ್ತೆ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಸ್ಕೂಲ್ದಾಗ ಅದು ಕೇಳಿರ್ಬೇಕು ನೀವು. ಓಕೆ, ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ರೆ ಒನ್ ಟೈಪ್ ಆಫ್ ಗ್ಯಾಸಸ್. ಅವು ಗ್ಯಾಸಸ್ ಏನು ಮಾಡ್ತಾವಂದ್ರೆ ಎನರ್ಜಿನ ಅಬ್ಸರ್ವ್ ಮಾಡ್ಕೋತಾವು, ಅರ್ತ್ ಅಟ್ಮಾಸ್ಫಿಯರ್ದಾಗ ಉಳಿಸ್ಕೊಂಡು ಬಿಡ್ತೈತೆ. ಆ ಎನರ್ಜಿ ಇಲ್ಲಾರ ಏನಾಗ್ತೈತಿ, ಹೊರಗೆ ಹೋಗ್ಬೇಕಾಗ್ತೈತಿ, ಅದು ಹೋಗ್ಲಾರ್ದು ಏನಾಗ್ತೈತಿ ಅರ್ಥದಾಗ ಇದ್ದು ಬಿಡ್ತೈತಿ. ಅದರಿಂದ ಏನಾಕೈತಿ ಅಂದ್ರೆ ಹೀಟ್ ಬಜೆಟ್ ಅಂತ ಬರುತ್ತೆ. ಆ ಹೀಟ್ ಬಜೆಟ್ ಏನಾಕೈತಿ ಇನ್ಕ್ರೀಸ್ ಆಗಕ್ಕೆ ಚಾಲು ಆಗತ್ತೆ. ಸೊ ಯಾವಾಗ ಅದಾಗ್ತೈತಿ ಟೆಂಪ್ರೇಚರ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗಕ್ಕೆ ಚಾಲು ಆಗೈತಿ. ನೌ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಈಸ್ ವಾಟ್ ಆರ್ ದ ಡಿಫರೆಂಟ್ ಗ್ರೀನ್ ಹೌಸ್ ಗ್ಯಾಸಸ್, ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಗ್ರೀನ್ ಹೌಸ್ ಇಫೆಕ್ಟ್. ಸೊ ಗ್ರೀನ್ ಹೌಸ್ ಇಫೆಕ್ಟ್ ಅಂದ್ರೆ ಏನು, ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಅದಾವು ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಎದಕ್ಕಂದ್ರೆ ಆಗ್ಲೆಲ್ಲ ಈಗ ಸದ್ಯಕ್ಕೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಸ್ಕೂಲ್ ಟೈಮ್ನಿಂದ ನೋಡಾಕತ್ತೇವಿ. ಅದರ್ ಟೈಪ್ HFC ಅಂತ ಬರ್ತೈತಿ, ಹೈಡ್ರೋಫ್ಲೋರೋ ಕಾರ್ಬನ್ ಅಂತ ಬರ್ತೈತಿ, ಅದರ್ ಟೈಪ್ ಪರ್ಫ್ಲೋರೋ ಕಾರ್ಬನ್ಸ್ ಅಂತ ಬರಾಕತ್ತವು. ಇವೆಲ್ಲ ನ್ಯೂಸ್ ಆಗ ಒಂದೊಂದ್ಸತಿ ಬರ್ತೈತಿ, ಅಥವಾ ಇದನ್ನೆಲ್ಲ ಯೂಸಸ್ ಸ್ಟಾಪ್ ಮಾಡ್ಬೇಕಂತ ಹೇಳಾಕತ್ತಾರ, ಆ ಟೈಪ್ ಆಫ್ ನ್ಯೂಸ್ದಾಗ ಬರಾಕತ್ತವು. ಸೊ ಅದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳೋಣ. Now when we are talking about climate change, we also talk about climate change governance. So we need to talk about the climate change governance. Governance ಅಂತಂದ್ರೆ ವರ್ಲ್ಡ್ ಕಮ್ಯುನಿಟಿ ಬಂದ ಕ್ಲೈಮೇಟ್ ಚೇಂಜ್ ಬಗ್ಗೆ ಡಿಸ್ಕಸ್ ಮಾಡಾಕತ್ತಾವು, ಸ್ವಲ್ಪ ಇನಿಷಿಯೇಟಿವ್ಸ್ ತಗೊಳಕತ್ತಾವು. ಈ ಫಸ್ಟ್ ಮೇಜರ್ ಟೈಪ್ ಆಫ್ ಇನಿಷಿಯೇಟಿವ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ವಾಸ್ ಟೇಕನ್ ಇನ್ 1992ದಾಗ ಒಂದು ಅರ್ತ್ ಸಮಿಟ್ ಅಂತ ಆಗತ್ತೆ. ಅರ್ತ್ ಸಮಿಟ್ದಾಗ ಏನು ಮಾಡ್ತಾರೋ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ವೆನ್ಷನ್ಸ್ ಬರ್ತಾವೆ. ಕನ್ವೆನ್ಷನ್ಸ್ ಅಂತಾರೆ ವರ್ಲ್ಡ್ ಕಮ್ಯುನಿಟಿ ಬಂದು ಒಂದು ಪರ್ಟಿಕ್ಯುಲರ್ ಕಾಸ್ ಸಂಬಂಧ ಹೊಡೆದಾಡ್ತಾರೆ, ಅಥವಾ ಒಂದು ಪರ್ಟಿಕ್ಯುಲರ್ ಕಾಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಚಾಲೂ ಮಾಡ್ತಾರೆ. ಈ ಅರ್ತ್ ಸಮಿಟ್ದಾಗ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಬರ್ತೈತಿ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್, ದ್ಯಾಟ್ ವಿ ಕಾಲ್ ಇಟ್ ಆಸ್ UNFCCC. UNFCCC ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಅಪಾರ್ಟ್ ಫ್ರಮ್ ದಿಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ವೆನ್ಷನ್ಸ್ ಹ್ಯಾವ್ ಕಮ್ ಅಪ್ ಫ್ರಮ್ ದ ಅರ್ತ್ ಸಮಿಟ್. ಇದೇನು UNFCCC ಬರ್ತೈತಲ್ಲ, ಇಲ್ಲಿಂದ 1995ದಿಂದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇನೋ ಮಾಡಕ್ಕೆ ಚಾಲು ಮಾಡ್ತಾರೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೆ ಎಲ್ಲ ಕಂಟ್ರೀಸ್ಗಳು ಕೂಡಿ ಒಂದು ಡಿಸ್ಕಷನ್ ಚಾಲು ಮಾಡ್ತಾರ. ಆ ಡಿಸ್ಕಷನ್ಗೆ ಏನಂತೇವಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನು ಮಾಡ್ತೈತಿ, ಎವ್ರಿ ಇಯರ್ ಇವರೆಲ್ಲ ವರ್ಲ್ಡ್ ಕಮ್ಯುನಿಟಿ ಬಂದ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಕ್ಕೆ ಚಾಲು ಮಾಡ್ತಾರೆ, ಅಥವಾ ಡಿಸ್ಕಷನ್ ಮಾಡಕ್ಕೆ ಚಾಲು ಮಾಡ್ತಾರೆ. ರೀಸೆಂಟ್ಲಿ 26th ಮೀಟಿಂಗ್ ಆಫ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಿದೆ. 26th ಮೀಟಿಂಗ್ ಅಂದ್ರೆ COP26 ಅಂತಾರ. ಈ COP26 ಎಲ್ಲಾಗೈತು ಗ್ಲಾಸ್ಕೋದಾಗ ಆಗೈತಿ. ಸೊ ಇದ್ರೊಳಗೆ ಏನು ಮಾಡ್ಯಾರ, ಎಲ್ಲರೂ ನೆಟ್ ಝೀರೋ ಅಂತ ಮಾತಾಡಕತ್ತಾರ. ನೆಟ್ ಝೀರೋ ಅಂತಂದ್ರೆ ನೆಟ್ ಝೀರೋ ಎಮಿಷನ್ಸ್ ಅಂದ್ರೆ ಇದೇನು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಬರಾಕತ್ತೈತಲ್ಲ, ಬೈ 2050 ಮೆಜಾರಿಟಿ ಆಫ್ ದ ಕಂಟ್ರೀಸ್ ಏನು ಮಾಡಬೇಕಾಗ್ತೈತಿ, ಇದೇನು ಟೋಟಲ್ ಎಮಿಷನ್ಸ್ ಎಲ್ಲ ಕಮ್ಮಿ ಮಾಡಬೇಕಾಗ್ತೈತಿ, ಅಥವಾ ಎಷ್ಟು ಎಮಿಟ್ ಮಾಡ್ತಿರ್ತಾರೋ ಅಷ್ಟು ಅಬ್ಸಾರ್ಪ್ಷನ್ ಮಾಡಬೇಕಾಗ್ತೈತಿ. ಅದಕ್ಕೇನಂತೀವಿ ನೆಟ್ ಝೀರೋ. ಸೊ ಈ ಟೈಪ್ ಆಫ್ ಥಿಂಗ್ಸ್ ಬರ್ತಿರ್ತಾವೆ, ಅಥವಾ ಈ ಟೈಪ್ ಆಫ್ ಇನಿಷಿಯೇಟಿವ್ಸ್ ಬರ್ತಿರ್ತಾವು. ಇದಕ್ಕೇನಂತೇವೆ ನಾವು ಕ್ಲೈಮೇಟ್ ಚೇಂಜ್ ಗವರ್ನೆನ್ಸ್ ಅಂತ. ಈ ಇಫ್ ಯು ಸ್ಟಾರ್ಟ್ ಟು ಡಿಸ್ಕಸ್ ಅಬೌಟ್ ಆಲ್ ದಿಸ್ ಕ್ಲೈಮೇಟ್ ಚೇಂಜ್, ಮೇಜರ್ಲಿ ಕ್ಲೈಮೇಟ್ ಚೇಂಜ್ ಆಗಕತ್ತೈತಿ. ಎಸ್ ಆಗಕತ್ತೈತಿ, ಯಥ ಸಂಬಂಧ ಆಗಕತ್ತೈತಿ, ಹ್ಯೂಮನ್ ಬೀಯಿಂಗ್ಸಿಂದ ಆಗಕತ್ತೈತಿ. ಅಟ್ ದ ಸೇಮ್ ಟೈಮ್ ನ್ಯಾಚುರಲಿ ಆಗ್ತೈತೋ ಇಲ್ಲೋ, ಎಸ್ ನ್ಯಾಚುರಲಿನೂ ಆಗ್ತೈತಿ. ನ್ಯಾಚುರಲಿ ಡೈನೋಸಾರ್ಸ್ ಈಗ ಇಲ್ಲ ಅಂತಂದ್ರೆ ಏನೋ ಒಂದು ಚೇಂಜ್ ಆಗಿರಬೇಕು. ಅದರ್ ಟೈಪ್ ಎಲ್ಲರೂ ಐಸ್ ಏಜ್ ಮೂವಿ ನೋಡಿರ್ಬೇಕು. ಐಸ್ ಏಜ್ ಮೂವಿದಾಗ ಏನಿತ್ತು, ನಮ್ಮ ಮ್ಯಾಮತ್ಸ್ ಇದ್ದು, ಸೇಬರ್ ಟೂತ್ಸ್ ಅಂತ ಏನೋ ಬರ್ತಾವು. ಸೊ ಆ ಟೈಪ್ ಆಫ್ ಆರ್ಗನಿಸಮ್ಸ್ ಇದ್ದು, ಅವು ಈಗ ಎದಕ್ಕಿಲ್ಲ ಅಂತಂದ್ರೆ ಕ್ಲೈಮೇಟ್, ನಮ್ಮ ಅರ್ತ್ ಕ್ಲೈಮೇಟ್ ಏನಾಗೈತಿ ಐಸ್ ಏಜ್ದಾಗಿಂದ ಈಗ ಏನಾಗತೈತಿ ಇನ್ಕ್ರೀಸ್ ಆಗುವಂತ ಬರಾಗತ್ತೆ. ಸೊ ಈ ಇನ್ಕ್ರೀಸ್ ಏನಾಗೈತಿ ನ್ಯಾಚುರಲಿನೂ ಇರ್ತೈತಿ, ಆಂಥ್ರೋಪೋಜೆನಿಕ್ನೂ ಇರ್ತೈತಿ. ನ್ಯಾಚುರಲಿ ಇತ್ತಂದ್ರೆ ಅಷ್ಟಕ್ಕೊಂದು ಏನು ಪ್ರಾಬ್ಲಮ್ ಆಗಂಗಿಲ್ಲ, ಅಥವಾ ಲಾಂಗ್ ಟರ್ಮ್ ಇಫೆಕ್ಟ್ ಇರ್ತೈತಿ. ಬಟ್ ಆಂಥ್ರೋಪೋಜೆನಿಕಲಿ ಏನಾಗತೈತಿ ಸಿಕ್ಕಾಪಟ್ಟಿ ಚೇಂಜ್ ಆಗತೈತಿ ಬಿಕಾಸ್ ಆಫ್
these greenhouse gases. So if we start to discuss about all these things, ಇದ್ರ ಬಗ್ಗೆ ಏನಾಗತೈತಿ ಹಗಲೆಲ್ಲ ಕರೆಂಟ್ ಅಫೇರ್ಸ್ ದಾಗ ಇರ್ತೈತಿ, ಎಡಿಟೋರಿಯಲ್ಸ್ ಬರ್ತಿರ್ತಾವು, ಅಟ್ ದ ಸೇಮ್ ಟೈಮ್ ಫ್ರಂಟ್ ಪೇಜ್ ದಾಗ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಬಗ್ಗೆ ಮಾತಾಡ್ತಿರ್ತಾರ ಅಥವಾ ನೆಟ್ ಝೀರೋ ಎಮಿಷನ್ಸ್ ಬಗ್ಗೆ ಮಾತಾಡ್ತಿರ್ತಾರ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಬೈ ದ ಎಂಡ್ ಆಫ್ ದೀಸ್ ಲೆಕ್ಚರ್ಸ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಬಿಟ್ ಆಫ್ climate change. So this will be the last topic and last major topic. After this we will be having some international organizations. ಸೊ ಯಾವ್ಯಾವ ಆರ್ಗನೈಸೇಷನ್ಸ್ ಈ ಪರ್ಟಿಕ್ಯುಲರ್ ನಮ್ಮ ಸಿಲೆಬಸಲ್ಲಿ ಫಿಟ್ ಆಗಂಗಿಲ್ಲ ಅಥವಾ ನಮ್ಮ ಫ್ಲೋದಲ್ಲಿ ಫಿಟ್ ಆಗಂಗಿಲ್ಲ ಅಥವಾ ಲಾಸ್ಟಲ್ಲಿ ನೋಡ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಬರ್ತಾವ, ಲೈಕ್ ಸೈಟೀಸ್ ಅಂತ ಬರುತ್ತೆ. Okay, so trade related aspect or to restrict the trade of endangered species, one particular organization ಐತಿ or convention ಐತಿ, ಅದಕ್ಕೆ ಏನಂತೇವಿ CITES ಕನ್ವೆನ್ಷನ್ ಅಂತೇವಿ. ಸೊ ಈ ಟೈಪ್ ಆಫ್ ಆರ್ಗನೈಸೇಷನ್ಸ್ ಅದಾವು. ಅಥವಾ ಎಲ್ಲರೂ WWF ಬಗ್ಗೆ ಕೇಳಿರ್ಬೋದು. And this WWF is not related to your Roman reigns and other things. WWF means Worldwide Fund for Nature. ಸೊ ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಐತಿ. ಆಮೇಲೆ ಟ್ರಾಫಿಕ್ ಅಂತ ಬರ್ತೈತಿ, ಟ್ರಾಫಿಕ್ ಅಂತ ಬರ್ತೈತಿ. ದ ವರ್ಲ್ಡ್ ಇದು ಏನೈತಿ ಮೇನ್ಲಿ ಟ್ರೇಡ್ ಬಗ್ಗೆ ರಿಸ್ಟ್ರಿಕ್ಟ್ ಮಾಡುವಂಥ ಒಂದು ಆರ್ಗನೈಸೇಷನ್ ಐತಿ. ಆಮೇಲೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಅಂತ ಬರ್ತಾವು. ಸೊ ಕನ್ವೆನ್ಷನ್ಸ್ ಅಂತಂದ್ರೆ ಎಲ್ಲ ಕೂಡಿ ಆ್ಯಕ್ಟ್ ಮಾಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಮೀನಾಮಾಟ ಕನ್ವೆನ್ಷನ್ ಅಂತ ಬರುತ್ತೆ, ಮೀನಾಮಾಟ ಕನ್ವೆನ್ಷನ್ ಅಂತ ಬರ್ತೈತಿ. ಆಮೇಲೆ ಬೇಸಲ್ ಕನ್ವೆನ್ಷನ್ ಅಂತ ಬರುತ್ತೆ, ರಾಟರ್ಡ್ಯಾಮ್ ಕನ್ವೆನ್ಷನ್ ಅಂತ ಬರುತ್ತೆ, ರಾಟರ್ಡ್ಯಾಮ್ ಕನ್ವೆನ್ಷನ್ ಅಂತ ಬರುತ್ತೆ. ಸೊ ಈ ಟೈಪ್ ಆಫ್ ಕನ್ವೆನ್ಷನ್ಸ್ ಬರ್ತಿರ್ತಾವೆ. ಸೊ ಬೇಸಿಕಲಿ ಎಲ್ಲೆಲ್ಲಿ ಫಿಟ್ ಆಗಂಗಿಲ್ಲ ಅದನ್ನ ಏನು ಮಾಡ್ಕೊಳ್ಳೋಣ, ಒಂದು ಲಾಸ್ಟ್ ವಿಡಿಯೋ ಅಲ್ಲಿ ಎಲ್ಲಾನು ನೋಡ್ಕೊಳ್ಳೋಣ. ಇದಾದ್ಮೇಲೆ ಏನು ಮೇನ್ ಅಂತಂದರೆ ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ ಈ ಎಲ್ಲ ಥಿಯರಾಟಿಕಲ್ ಪಾರ್ಟ್ ಮುಗಿದ್ಮೇಲೆ ಒಂದು ಮ್ಯಾಪಿಂಗ್ ಸೆಷನ್ ಬೇಕಾಗತ್ತೆ, ಮ್ಯಾಪಿಂಗ್. ಸೊ ಈ ಮ್ಯಾಪಿಂಗ್ ಎದಕ್ಕೆ ಬೇಕಾಗತ್ತಂತಂದರೆ ಸ್ಟಾರ್ಟಿಂಗಲ್ಲಿ ಏನು ನೋಡಿದ್ವಲ್ಲ, ನ್ಯಾಷನಲ್ ಪಾರ್ಕ್ಸ್ ಅಂತ ಏನೋ ನೋಡಿದ್ವಿ, ವೈಲ್ಡ್ ಲೈಫ್ ಸೆಂಚುರೀಸ್ ಅಂತ ಏನೋ ನೋಡಿದ್ವಿ, ಅಟ್ ದ ಸೇಮ್ ಟೈಮ್ ಟೈಗರ್ ರಿಸರ್ವ್ಸ್ ಅಂತ ಏನೋ ನೋಡಿದ್ವಿ, ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಏನೋ ನೋಡಿದ್ವಿ. ಸೊ ಇವೆಲ್ಲ ಯಾವ ಏರಿಯಾದಾಗ ಬರಾಕತ್ತೈತಿ, ಯಾವ ಸ್ಟೇಟ್ದಾಗ ಬರಾಕತ್ತೈತಿ ಅದು ತಿಳ್ಕೊಬೇಕಂತಂದರೆ ಅದು ನಾವು ಒಂದು ಮ್ಯಾಪಿಂಗ್ ಸೆಷನ್ ಮಾಡಬೇಕಾಗತ್ತೆ. ಸೊ ಆ ಮ್ಯಾಪಿಂಗ್ ಸೆಷನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಅದಾವು, ಯಾವ್ಯಾವ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸೆಂಚುರೀಸ್ ಅದಾವು, ಆ ನ್ಯಾಷನಲ್ ಪಾರ್ಕ್ಸ್ದಾಗ ಏನೈತಿ, ವೈಲ್ಡ್ ಲೈಫ್ ಸೆಂಚುರಿದಾಗ ಏನು ಕನ್ಸರ್ವೇಷನ್ ಮಾಡಾಕತ್ತೇವಿ, ಆ ಟೈಪ್ ಆಫ್ ಆರ್ಗನಿಸಮ್ಸ್ ನೋಡ್ಕೊಳ್ಳೋಣ. ಸೊ ಬೇಸಿಕಲಿ ಈ ಮ್ಯಾಪಿಂಗ್ದಿಂದನೂ ಒಂದೆರಡು ಕ್ವಶನ್ ಬರ್ತಾ ಇರುತ್ತೆ. ಒಂದೊಂದ್ಸತಿ ಸ್ವಲ್ಪ ಡಿಫಿಕಲ್ಟು ಬರುತ್ತೆ, ಒಂದೊಂದ್ಸತಿ ಈಸಿನೂ ಇರುತ್ತೆ. ಸೊ ನೀವು ಬೇಸಿಕಲಿ ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ನ ಕರೆಕ್ಟ್ಲಿ ಫಾಲೋ ಮಾಡಬೇಕು. ಈ ಕರೆಂಟ್ ಅಫೇರ್ಸ್ದಾಗ ಎಲ್ಲಾನು ಇರುತ್ತೆ. ಈಗೇನು ಸದ್ಯಕ್ಕೆ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಏನೋ ನಡೆಯಕತ್ತೈತಿ. ಈ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಯಾವ ಪರ್ಟಿಕ್ಯುಲರ್ ನ್ಯಾಷನಲ್ ಪಾರ್ಕ್ದಾಗ ಮಾಡಕತ್ತಾರೋ ಅಥವಾ ಯಾವ ಪರ್ಟಿಕ್ಯುಲರ್ ವೈಲ್ಡ್ ಲೈಫ್ ಸೆಂಚುರೀಸ್ದಾಗ ಮಾಡಕತ್ತಾರೋ ಆ ಟೈಪ್ ಆಫ್ ಕ್ವಶನ್ಸ್ ಕೇಳ್ಬೋದು. ಈ ಚೀತಾ ಎಲ್ಲಿ ಮಾಡಕತ್ತಾರ ಅಂತಂದರೆ ಮಧ್ಯಪ್ರದೇಶದಾಗ ಕೋನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಐತೆ. ಸೊ ಈ ಕೋನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್ದಾಗ ಏನು ಮಾಡತ್ತಾರ, ಚೀತಾನ ರೀಇಂಟ್ರೊಡಕ್ಷನ್ ಮಾಡಕತ್ತಾರ. ಆಮೇಲೆ ಯಾವ ಟೈಪ್ ಆಫ್ ಕ್ವಶನ್ಸ್ ಕೇಳ್ಬೋದು ಅಂದರೆ ಯಾವ ಕಂಟ್ರಿದಿಂದ ರೀಇಂಟ್ರೊಡಕ್ಷನ್ ಮಾಡಕತ್ತಾರೋ ಆ ಟೈಪ್ ಆಫ್ ಕ್ವಶನ್ಸು ಬರ್ಬೋದು. ಅದರ ಸಂಬಂಧ ನೀವು ಏನು ಇಂಪಾರ್ಟೆಂಟ್ ಫಾಲೋ ಮಾಡ್ಬೇಕಂದ್ರೆ ಕರೆಂಟ್ ಅಫೇರ್ಸ್. ಸೊ ಇದನ್ನು ನಾವೇನು ಕ್ಲಾಸಸ್ ಮಾಡ್ತೇವೆ, nearly 70% of the questions will be coming from these classes. Rest 30% of the questions will be coming from either some aspects of the classes or they will be coming directly from the current affairs. For example, ಯಾವುದೋ ಒಂದು ಆ್ಯಕ್ಟ್ ಮಾಡ್ತಾರೋ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಕ್ಟ್ ಮಾಡ್ತಾರೋ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ಮಾಡ್ತಾರೋ. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಾಗ ಬಜೆಟ್ ಸೆಷನ್ದಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಏನೋ ಹೇಳಿದ್ನಲ್ಲ, ಆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ದಾಗ ಸ್ವಲ್ಪ ಅಮೆಂಡ್ಮೆಂಟ್ಸ್ ಮಾಡಾಕತ್ತಾರೆ. ಸೊ ಅಮೆಂಡ್ಮೆಂಟ್ಸ್ ಏನೈತಿ ಆ ಟೈಪ್ ಆಫ್ ಥಿಂಗ್ಸ ನ್ಯೂಸ್ ಪೇಪರ್ಸ್ದಾಗ ಇರ್ತೈತಿ. ಅದನ್ನ ಏನು ಮಾಡಬೇಕು, ನೀವು ಜಾಟ್ ಡೌನ್ ಮಾಡ್ಬೇಕು, ಅಂದರೆ ಬರ್ಕೊಂಡು ಇಟ್ಕೋಬೇಕು. ಯಾವಾಗ ಬರ್ತೈತಿ ಹಾಗಲೆಲ್ಲ ರಿವೈಸ್ ಮಾಡಬೇಕು. ಅದ್ರ ಸಂಬಂಧ ಇನ್ ದ ಎನ್ವೈರನ್ಮೆಂಟ್ ಆ್ಯಂಡ್ ಇಕೋಲಜಿ ಸಬ್ಜೆಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ current affairs. Whatever questions will be there, these questions will be majorly linked with the current affairs. So this is about the basics and the structure of environment and ecology. ಕರೆಕ್ಟ್ ಆಗಿ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಮಾಡಿದ್ರೆ ಆ್ಯಕ್ಚುಲಿ ಇದ್ರೊಳಗೆ ನಿಮ್ದು ಪಾಸಿಂಗ್ ಪರ್ಸೆಂಟೇಜ್ ಅಂದ್ರೆ ದ ಕರೆಕ್ಟ್ ಪರ್ಸೆಂಟೇಜ್ ಆಫ್ ದ ಕ್ವಶನ್ಸ್ ನೀವು ಯು ವಿಲ್ ಬಿ ಗೆಟಿಂಗ್ ಅರೌಂಡ್ 80% ರೈಟ್ ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅಷ್ಟು ಈಸಿನೂ ಐತಿ, ಅಷ್ಟು ಬೋರಿಂಗ್ನೂ ಐತಿ.
ಓಕೆ. ಸೊ ಇಫ್ ಇನ್ ಕೇಸ್ ನೀವು ಅದ್ರ ಬಗ್ಗೆ ಹುರುಪಿತ್ತಂತ ನೀವು ಕರೆಕ್ಟಾಗಿ ಮಾಡ್ಕೋತೀರಿ. 80% ಕ್ವಶನ್ಸ್ ಕರೆಕ್ಟ್ ಮಾಡ್ಕೋಬೋದು. 100% ಅಂದ್ರೂ ಯಾರು ಮಾಡೋಕ್ಕಾಗಂಗಿಲ್ಲ, ಈವನ್ ಟಾಪರ್ಗೂ ಮಾಡೋಕ್ಕಾಗಂಗಿಲ್ಲ. ಅದೊಂದು ತಲೆ ಇಟ್ಕೋಬೇಕು. ಸೊ 80% ಮಾಡಿದ್ರೆ ನಿಮ್ದು ಎಷ್ಟು, ಫಾರ್ ಎಕ್ಸಾಂಪಲ್ 15 ಕ್ವಶನ್ಸ್ ಮಾಡಿದ್ರ, 15 ಕ್ವಶನ್ಸ್ ಬಂದಿದ್ರ, ವಿಲ್ ಬಿ ಏಬಲ್ ಟು ಕರೆಕ್ಟ್ 12 questions out of it. 12 questions is a decent question from any subject. ಯಾವುದೋ ಸಬ್ಜೆಕ್ಟ್ದಾಗಿಂದು 100% ಮಾಡೋಕ್ಕಾಗಲ್ಲ. ಇದ್ರೊಳಗಿಂದು ಇಫ್ ಇನ್ ಕೇಸ್ 15 ಮಾಡೋಕತ್ತಿದ್ರ ವೆಲ್ ಆ್ಯಂಡ್ ಗುಡ್, ಬಟ್ ಮಿನಿಮಮ್ ನೀವು ಏನು ಮಾಡಬೇಕು, 12 ಅಂತೂ ಕರೆಕ್ಟ್ ಮಾಡಬೇಕು. ಸೊ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಐ ವಿಲ್ ಬಿ ಎಂಡಿಂಗ್ ದಿಸ್ ಸೆಷನ್. ಇನ್ ದ ನೆಕ್ಸ್ಟ್ session we'll be trying to discuss from the basics of the environment and ecology. ಆ ಬೇಸಿಕ್ ಚಾಪ್ಟರ್ ಏನೈತಲ್ಲ ಆ ಚಾಪ್ಟರ್ದಿಂದ ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.